ಸ್ಟಾಲಿನ್ ನಿವಾಸದಲ್ಲಿ ಮಿತ್ರ ಪಕ್ಷಗಳ ಮಹತ್ವದ ಚರ್ಚೆ ಆಗ್ತಾ ಇದೆ. ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ? ಸಾಕಷ್ಟು ಕುತೂಹಲ. ವಿಜಯ್ಗೆ ಬೆಂಬಲ ಸೂಚಿಸಿದ್ದಾರೆ ಡಿಎಂಕೆ ಮಿತ್ರ ಪಕ್ಷಗಳು. ಸ್ಟಾಲಿನ್ ಬಳಿ ನೇರವಾಗಿ ಹೇಳಿದಾರಂತೆ ವಿಸಿಕೆ ಮತ್ತು ಎಡಪಕ್ಷಗಳು. ಮಿತ್ರ ಪಕ್ಷಗಳ ಕೋರಿಕೆಗೆ ಎಂಕೆ ಸ್ಟಾಲಿನ್ ಅವರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸಿದ್ದೇವೆ, ಈ ಮೈತ್ರಿಕೂಟವನ್ನ ಮುಂದುವರಿಸೋಣ ಅಂತ ಹೇಳಿ ಸ್ಟಾಲಿನ್ ಅವರು ಹೇಳ್ತಿದ್ದಾರೆ. ಇದಕ್ಕೆ ಮಿತ್ರ ಪಕ್ಷಗಳು ಮುಂದಕ್ಕೆ ಏನ್ ಮಾಡ್ತಾರೆ ಅನ್ನೋದೇ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ಸಂಗತಿ ಇದು. ಸ್ಟಾಲಿನ್ ನಿವಾಸದಲ್ಲಿ ಈಗ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ, ಚರ್ಚೆ ಮಾಡ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನೋಡಿ, ವಿಜಯ್ ನಿವಾಸಕ್ಕೆ ಆಗಮಿಸ್ತಾ ಇರುವಂತಹ ವಿಸಿಕೆ ತಿರುವಲ್ಲ. ಈಗ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಸ್ಟಾಲಿನ್ ನಿವಾಸದಲ್ಲಿ ಮಿತ್ರ ಪಕ್ಷಗಳ ಮಹತ್ವದ ಚರ್ಚೆ ಆಗ್ತಾ ಇದೆ. ವಿಜಯ್ಗೆ ಬೆಂಬಲ ಸೂಚಿಸಿದ್ದಾರೆ ಡಿಎಂಕೆ ಮಿತ್ರ ಪಕ್ಷಗಳು. ಆದ್ರೆ ಇದನ್ನು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಪಾಪ ಸ್ಟಾಲಿನ್ ಅವ್ರಿಗೆ. ಸ್ಟಾಲಿನ್ ಬಳಿ ನೇರವಾಗಿ ಹೇಳಿದಾರಂತೆ ವಿಸಿಕೆ ಮತ್ತು ಎಡಪಕ್ಷಗಳು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಇದಕ್ಕೆ ಸ್ಟಾಲಿನ್ ಅವರು ತೀವ್ರವಾಗಿ ಖಂಡಿಸ್ತಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಜೊತೆ ಇದ್ಕೊಂಡೆ ನಮಗೆ ಕತ್ಕೊಯ್ಯುವಂತಹ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ನಾವೇ ಮೈತ್ರಿಕೂಟವನ್ನು ಮುಂದುವರಿಸೋಣ ಅನ್ನುವಂತಹ ಲೆಕ್ಕಾಚಾರ ಸ್ಟಾಲಿನ್ ಅವರದ್ದು. ಮಿತ್ರ ಪಕ್ಷಗಳ ಮನವೊಲಿಕೆಗೆ ಈಗ ಮುಂದಾಗಿದ್ದಾರೆ ಎಂಕೆ ಸ್ಟಾಲಿನ್. ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿ ಸ್ಟಾಲಿನ್ ಬೇಡಿಕೆಯಿಂದ ಅಡ್ಡ ಕತ್ತರಿಯಲ್ಲಿ ಈಗ ವಿಸಿಕೆ ತಗಲಾಕೊಂಡ್ಬಿಟ್ಟಿದೆ. ಈ ಕಡೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇತ್ತ ಸ್ಟಾಲಿನ್ ಅವರ ಮಾತನ್ನ ಕೇಳಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ರೆ ಸಾಕಷ್ಟು ರೀತಿಯಾದಂತಹ ತೊಂದರೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನೋದೇ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ. ಸ್ಟಾಲಿನ್ ಅವರು ಬಿಟ್ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಎಡಪಾಡಿ ಪಳನಿಸ್ವಾಮಿ ಭೇಟಿಗೆ ಅವಕಾಶ ಕೊಡದ ರಾಜ್ಯಪಾಲರ ಭೇಟಿಗೆ ಅವಕಾಶ ಕೇಳಿದ್ದ ಎಡಪಾಡಿ ಪಳನಿಸ್ವಾಮಿ. ಆದ್ರೆ ಭೇಟಿಗೆ ಸಮಯ ಕೊಡದ ರಾಜ್ಯಪಾಲ ಅರ್ಲೇಕರ್. ರಾಜ್ಯಪಾಲರ ನಡೆಯಿಂದ ಎಡಪಾಡಿ ಪಳನಿಸ್ವಾಮಿಗೆ ಭಾರಿ ನಿರಾಸೆ ಉಂಟಾಗ್ಬಿಟ್ಟಿದೆ. ಎಡಪಾಡಿ ಪಳನಿಸ್ವಾಮಿ ಭೇಟಿಗೆ ರಾಜ್ಯಪಾಲರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಯಾಕೆ ನೋಡಿ, ಈಗಾಗಲೇ ನಿಜಕ್ಕೂ ಈ ತಮಿಳುನಾಡು ರಾಜಕೀಯ ವಲಯದಲ್ಲಿ ಸಾಕಷ್ಟು ರೀತಿಯಾದಂತಹ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಿದ್ದಾವೆ. ಈಗ ರಾಜ್ಯಪಾಲರು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭೇಟಿಗೆ ಎಡಪಾಡಿ ಪಳನಿಸ್ವಾಮಿ ಅವರಿಗೆ. ಅವರು ಕೇಳ್ತಾ ಇದ್ದಾರೆ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಈಗ ಕಟ್ಟಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ, ಆಗಲ್ಲ ಅಂತ ಹೇಳಿ. ರಾಜ್ಯಪಾಲ ಅರ್ಲೇಕರ್ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ಯಾಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ? ಇದರಿಂದ ನಿಜಕ್ಕೂ ಭಾರಿ ನಿರಾಸೆ ಉಂಟಾಗ್ಬಿಟ್ಟಿದೆ ಎಡಪಾಡಿ ಪಳನಿಸ್ವಾಮಿಗೆ. ಮುಂದೆ ಏನಾಗುತ್ತೆ? ಈ ತಮಿಳುನಾಡು ರಾಜಕೀಯ ವಲಯದಲ್ಲಿ ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ. ವಿಜಯ್ ಗವರ್ನರ್ ಮಧ್ಯೆ ನಡೆದಂತಹ ಚರ್ಚೆ ಏನು? ಹಾಗಾದ್ರೆ ಏನ್ ಚರ್ಚೆ ಮಾಡಿದ್ರು? ವಿಜಯ್ ಗವರ್ನರ್ ಮಧ್ಯೆ ನಡೆದಂತಹ ಚರ್ಚೆಯ ಇನ್ಸೈಡ್ ಸ್ಟೋರಿ ಇದು. ರಾಜ್ ನ್ಯೂಸ್ ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅರ್ಲೇಕರ್ ಸರ್ಕಾರ ರಚಿಸಲು ನಿಂಬಳಿ ನಂಬರ್ ಎಲ್ಲಿದೆ? ವಿಜಯ್ ಅವರು ಹೇಳಿದ್ರಂತೆ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡಿ. ಅರ್ಲೇಕರ್ ಹೇಳಿದ್ರಂತೆ 113 ಶಾಸಕರನ್ನ ಇಟ್ಕೊಂಡು ಸರ್ಕಾರ ರಚಿಸೋದಕ್ಕೆ ಸಾಧ್ಯನಾ ಅಂತ ಹೇಳಿ. ಅದಕ್ಕೆ ವಿಜಯ್ ಅವರು ಹೇಳಿದ್ರಂತೆ ಪ್ರಮಾಣ ವಚನ ಬಳಿಕ ಈ ಫ್ಲೋರ್ ಟೆಸ್ಟ್ ನಲ್ಲಿ ಆಬ್ವಿಯಸ್ಲಿ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ. ಅರ್ಲೇಕರ್ ಇಲ್ಲ ನಾನು ನನ್ನ ವಿವೇಚನೆ ಬಳಸ್ಬಿಟ್ಟು ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿ. ಆದ್ರೆ ವಿಜಯ್ ಅವರು ಹೇಳ್ತಾರೆ ಇದೇ ನಿಮ್ಮ ಫೈನಲ್ ಡಿಸಿಷನ್ ಅಂತ ಹೇಳಿ, ಇದೇ ನಿಮ್ಮ ಕೊನೆಯ ನಿರ್ಧಾರನಾ ಅಂತ ಹೇಳಿ. ಅರ್ಲೇಕರ್ ಎಸ್, ಇದೇ ನನ್ನ ಫೈನಲ್ ಡಿಸಿಷನ್ ಅಂತ ಹೇಳ್ತಾರೆ. ಸೊ ಈಗ ವಿಧಾನಸಭಾ ಕ್ಷೇತ್ರದಲ್ಲಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತಹ ಟಿವಿಕೆ ಪಕ್ಷ ಏನಿದೆ, ಇನ್ನಿಲ್ಲದಂತಹ ಕಸರತ್ತನ್ನು ಮಾಡ್ತಿದ್ದಾರೆ. ರಾಜ್ಯಪಾಲರ ಒಟ್ಟಿಗೆ ಮಾತುಕತೆಯನ್ನ ನಡೆಸಿದ್ರು, ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಅದಕ್ಕೆ ರಾಜ್ಯಪಾಲರು ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ. ನೋಡಿ, 118 ಸ್ಥಾನಗಳನ್ನ ಪೂರ್ಣಗೊಳಿಸಿಕೊಂಡು ಸರ್ಕಾರ ರಚನೆಗೆ ಬನ್ನಿ ಅಂತ ಹೇಳಿ ಕಡ್ಡಿ ತುಂಡಾದಂಗೆ ಮಾತಾಡಿಬಿಟ್ಟಿದ್ದಾರೆ. ಹೀಗಾಗಿ ವಿಜಯ್ ಹೆಚ್ಚು ಸ್ಥಾನ ಗೆದ್ರೂ ಕೂಡ ಸರ್ಕಾರ ರಚಿಸುವುದಕ್ಕೆ
ಸಾಧ್ಯವಾಗದೀಗ ಒದ್ದಾಡ್ತಾ ಇದ್ದಾರೆ ವಿಲವಿಲ ಅಂತ ಹೇಳಿ. ಸರ್ಕಾರ ರಚನೆಗೆ ಅನುಕೂಲ ಮಾಡಿಕೊಡುವುದು ರಾಜ್ಯಪಾಲರ ಆದ್ಯಂತಹ ಕರ್ತವ್ಯ, ಅವ್ರ ಕರ್ತವ್ಯ ಅದು. ರಾಜ್ ನ್ಯೂಸ್ ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಅರ್ಲೇಕರ್ ಹೇಳಿದ್ದಾರೆ, ಸರ್ಕಾರ ರಚಿಸೋದಕ್ಕೆ ನಿಮ್ಮ ಬಳಿ ಸಾಧ್ಯನಾ? 113 ಶಾಸಕರನ್ನ ಇಟ್ಕೊಂಡು ಹೇಗೆ ಸರ್ಕಾರ ರಚನೆ ಮಾಡ್ತೀರಾ ಅಂತ ಹೇಳಿ ಕೇಳ್ತಿದಾರಂತೆ. ನೋಡಿ, ಇದು ಸಾಂಪ್ರದಾಯದ ಪ್ರಕಾರ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತಹ ಟಿವಿಕೆ ಪಕ್ಷ ರಾಜ್ಯಪಾಲರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅರ್ಲೇಕರ್ ಅವರು ಹೇಳ್ತಾರೆ, ಸರ್ಕಾರ ರಚನೆ ಮಾಡೋದಕ್ಕೆ ನಿಮ್ಮ ಬಳಿ ನಂಬರ್ ಎಲ್ಲಿದೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ವಿಜಯ್ ಅವರು ಹೇಳ್ತಾರೆ, ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ನಿಮ್ಮ ಕರ್ತವ್ಯ ಅದು, ರಾಜ್ಯಪಾಲರ ಆದ್ಯ ಕರ್ತವ್ಯ ಅದು. ಅರ್ಲೇಕರ್ ಹೇಳ್ತಾರೆ, 113 ಶಾಸಕರನ್ನ ಇಟ್ಕೊಂಡು ಅದು ಹೇಗೆ ನೀವು ಸರ್ಕಾರ ರಚನೆ ಮಾಡ್ತೀರಾ ಅಂತ ಹೇಳಿ. ವಿಜಯ್ ಪ್ರಮಾಣ ವಚನ ಬಳಿಕ ಫ್ಲೋರ್ ಟೆಸ್ಟ್ ನಲ್ಲಿ ಪ್ರೂವ್ ಮಾಡ್ತೇನೆ. ಅರ್ಲೇಕರ್ ಇಲ್ಲ, ನಾನು ನನ್ನ ವಿವೇಚನೆ ಬಳಸ್ಬಿಟ್ಟು ನಿರ್ಧಾರ ಮಾಡಿದ್ದೇನೆ. ಹಾಗಾದ್ರೆ ಇದೇ ನಿಮ್ಮ ಫೈನಲ್ ನಿರ್ಧಾರನ? ಅರ್ಲೇಕರ್ ಹೇಳ್ತಾರೆ, ಎಸ್, ಇದೇ ನನ್ನ ಫೈನಲ್ ಡಿಸಿಷನ್ ಅಂತ ಹೇಳ್ಬಿಟ್ಟು. ನೋಡಿ, ಈಗಾಗಲೇ ಸರ್ಕಾರ ರಚನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವುದು ರಾಜ್ಯಪಾಲರ ಆದ್ಯಂತಹ ಕರ್ತವ್ಯ. ಹೀಗಾಗಿ ಅವರು ಸಾಂಪ್ರದಾಯಿಕ ಪ್ರಕಾರ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತಹ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರನ್ನ ಸರ್ಕಾರ ರಚನೆ ಮಾಡೋದಕ್ಕಂತ ಹೇಳಿ ಆಹ್ವಾನಿಸಿರುವುದು. ಸದ್ಯ ಸರ್ಕಾರ ರಚಿಸಲು ಬೇಕಾದಷ್ಟು ಸಂಖ್ಯಾ ಬಲವಿಲ್ಲದಂತಹ ಕಾರಣ ವಿಜಯ್ಗೆ ಸಾಕಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇದೆ. ಯಾರ ಜೊತೆ ಮೈತ್ರಿ ಮಾಡಿಕೊಳ್ಬೇಕು, ಯಾರ ಜೊತೆ ಸಪೋರ್ಟ್ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನಿಲ್ಲದಂತಹ ಕಸರತ್ತನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಕಾದು ನೋಡುವಂತಹ ತಂತ್ರಗಾರಿಕೆಯನ್ನ ಇಲ್ಲಿ ಬಳಸಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಒಂದು ವೇಳೆ ಗೆದ್ದ ಪಕ್ಷ ಬಹುಮತವನ್ನ ಸಾಬೀತು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ರಾಜ್ಯಪಾಲರಿಗೆ ಏನಾದರೂ ಅನಿಸ್ಬಿಟ್ರೆ, ಒಂದು ವೇಳೆ ಅನಿಸ್ಬಿಟ್ರೆ ಅವರು ಟೈಮ್ ಅನ್ನ ಕೊಡಬಹುದು. ಹಾಗಾಗಿ ವಿಜಯ್ ಅವರು ಕಾದು ನೋಡುವಂತಹ ತಂತ್ರಗಾರಿಕೆಯನ್ನ ಹೆಣೆಯುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಆರ್ಟಿಕಲ್ 356 ಅದರ ಅಡಿ ರಾಷ್ಟ್ರಪತಿಗೆ ವಿಧಾನಸಭೆಯನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ ಅಂತ ಹೇಳಿ ಆ ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ. ಸೊ ಇದರಿಂದಾಗಿ ಗೆದ್ದ ಪಕ್ಷಕ್ಕೆ ಬಹುಮತ ಸಾಬೀತುಪಡಿಸಲು ಒಂದ್ ಸ್ವಲ್ಪ ಸಮಯ ಸಿಗುತ್ತೆ. ಅವರು ಕೂಡ ಯೋಚನೆ ಮಾಡಬಹುದು, ಯಾರನ್ನ ಸಪೋರ್ಟ್ಗೆ ತೆಗೆದುಕೊಂಡ್ರೆ ಒಳ್ಳೆಯದು, ಹರಿಬರಿ ಈ ರೀತಿಯಾಗಿ ಕಷ್ಟ ಆಗುತ್ತೆ. ಸೊ ಮುಂದೆ ಏನಾದರೂ ಕಾದು ನೋಡುವಂತಹ ತಂತ್ರಗಾರಿಕೆಯನ್ನ ವಿಜಯ್ ದಳಪತಿ ಅವರು ಹೆಣೆಯುವಂತಹ ಕೆಲಸ ಆಗುತ್ತಾ ಅನ್ನುವಂಥದ್ದೇ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ಸಂಗತಿ. ಏನಾಗುತ್ತೆ? ಸೊ ಈಗಾಗಲೇ ನೋಡಿ, ರಾಜ್ಯಪಾಲರನ್ನ ಭೇಟಿಯಾದ್ರು, 113 ಶಾಸಕರನ್ನ ಇಟ್ಕೊಂಡು ನೀವು ಹೇಗೆ ಸರ್ಕಾರ ರಚನೆ ಮಾಡ್ತೀರಾ ಅಂತ ಹೇಳಿ. ಈಗ ಬೇಕಾಗಿರೋದು 6 ಶಾಸಕರು. ಸೊ ಯಾರಿಂದ ಇವರು ಬೆಂಬಲವನ್ನ ತೆಗೆದುಕೊಳ್ತಾರೆ? ಒಂದು ಕಡೆ ವಿಸಿಕೆ ಪಕ್ಷ ಅವರು ಹೇಳ್ತಿದ್ದಾರೆ, ನಾವು ನಿಮ್ಮ ಸಪೋರ್ಟ್ಗೆ ಬರ್ತೀವಿ ಅಂತ ಹೇಳಿ ಇದಕ್ಕೆ ತಕರಾರನ್ನ ಎತ್ತುತ್ತಿದ್ದಾರೆ ಸ್ಟಾಲಿನ್ ಅವರು. ಸೊ ಮುಂದೆ ಏನಾಗುತ್ತೆ? ಬಿಟ್ಕೊಡ್ತಾರಾ ಸ್ಟಾಲಿನ್ ಅವರು ಅಷ್ಟು ಸುಲಭವಾಗಿ ಮಿತ್ರ ಪಕ್ಷಗಳನ್ನ? ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಸಂಜೆ ಅಷ್ಟರಲ್ಲಿ ಒಂದು ಈ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಹೈಡ್ರಾಮಾ ಸೃಷ್ಟಿ ಆಗ್ಬಿಟ್ಟಿದೆ ತಮಿಳುನಾಡು ಕ್ಷೇತ್ರದ. 6 ಶಾಸಕರನ್ನ